ಟೇಸ್ಟ್ ಫಾಸ್ಟ್ ಫುಡ್ ಸೂಪರ್ ಎಗ್ ಸೆಂಟರ್ ತುಂಬ ವರ್ಷದಿಂದನೇ ಇದೆ. ಎಲ್ಲ ನಮಸ್ಕಾರ, ನಮ್ಮ ಇವತ್ತು ನಾನು ಮತ್ತೆ ಒಂದು ಸಾರಿ ಐ ಟಿ ಕಾಲೇಜಿಗೆ ಬರೋಂಗಾಯಿತು. ಯಾಕೆಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಕ್ಲಿಯರೆನ್ಸ್ ಇಸ್ಕೊಂಡು ಬಂದ ನೀನು ಬಾಂಬಾಗ ಅನ್ಬಿಟ್ಟು, ಅದಕ್ಕೋಸ್ಕರ ನಾನು ರೆಡಿಯಾಗಿ ಬಂದೆ. ನಾನು ಅನ್ಕೊಂಡಿದ್ದಿದ್ದಿಲ್ಲ ಮತ್ತೆ ಈ ಐ ಟಿ ಕಾಲೇಜಿನ ಬರ್ತೀನಿ ಅಂತ. ಗ್ರೂಪ್ ಸಬ್ಮಿಟ್ ಆಲ್ಮೋಸ್ಟ್ ಟೋಟಲ್ ಫ್ರೆಂಡ್ಸ್ ಬಂದಿಲ್ಲ, ಕೆಲವೊಂದು ಜನ ಬಂದವ್ರೆ. ಅಲ್ಲಿ ಕ್ಲಾಸಿಂದ ಹೊರಗಡೆ ಎತ್ಕೊಂಡ್ಬಿಟ್ಟು ವೇಟ್ ಮಾಡ್ತಾರೆ, ನೋಡ್ಬೋದು. ಇಲ್ಲಿ ಬಂದು ನೋಡ್ತೀನಿ ನನ್ನ ಫ್ರೆಂಡ್ಸ್ ಹೊರಗಡೆ ಬಂದು ನಿಂತ್ಕೊಂಡು ಕಾಯ್ತಾ ಇತ್ತು. ಯಾಕೆಂದ್ರೆ ಬ್ಲಾಗ್ ಮಾಡಕ್ಕೆ ಇದೆಯಾ ಅವ್ರು ನನಗೆ. ಇಲ್ಲಿ ಬರ್ತೇನೆ 3 ಜನ ಇತ್ತು, ಇನ್ನೊಬ್ಬನ ಇಲ್ಲಿ ಅಂದ್ರೆ ಒಳಗಿದ್ದ. ನಮ್ ಸರ್ ನೋಡಿ ಏನ್ ಮಾಡಾಕೊಂತೀನಿ ಅಂದ್ರೆ ಬ್ಲಾಗ್ ಮಾಡಾಕೊಂತೀನಿ ಅಂದ್ರೆ ಮಾಡೋ ಅಂದ್ರು. ಇಲ್ಲಿರ್ತಕ್ಕಂಥ ನಮ್ಮ ಐ ಟಿ ಐ ಕಾಲೇಜ್ ರಿಜಿಸ್ಟ್ರೇಷನ್ ಲ್ಯಾಬ್ ಇದನ್ನ ನೋಡ್ಕೊಂಡ್ಬಿಟ್ಟು ಹೊರಗೆ ಬಂದು ನಾವು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ನಾವು ಮತ್ತೆ ನಮ್ಮ ಸರ್ನ ಕರ್ಕೊಂಡು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ಅದ್ ನೋಡ್ಕೊಂಡ್ಬಿಟ್ಟು ಬೇಗ ಹೊರಗಡೆ ಬಂದ್ವಿ. ಯಾಕಂದ್ರೆ ಇಲ್ಲಿ ಮುಂದೆ ಇಬ್ರು ಹೋಗ್ತಾರಲ್ಲ, ಅದರಲ್ಲಿ ಒಬ್ಬಂದು ಮೊಬೈಲ್ ರೀಚಾರ್ಜ್ ಇಲ್ಲಿ ಬಂತೆ, ಅದಕ್ಕೋಸ್ಕರ ಮಾಡ್ಸಕ್ಕಂತ ಹೋಗ್ತಿದ್ವಿ. ಅಲ್ಲಿಂದ ಸೀದಾ ಇಲ್ಲಿ ಬಂದ್ವಿ. ಅವನು ಮೊಬೈಲ್ ರೀಚಾರ್ಜ್ ಚೆಕ್ ಮಾಡಕ್ ಬಂದ, ನಾನು ನೋಡಿದ್ರೆ ಇಲ್ಲಿ ಫ್ರೆಂಡ್ ಜೊತೆ ಮಾತಾಡಕೊಂತಿದ್ವಿ. ಅಲ್ಲಿಂದ ಮಾರ್ಕೆಟಿಂಗ್ ಮುಗಿಸಿ ಇಲ್ಲಿ ಬಂದ್ವಿ. ಯಾಕಂದ್ರೆ ಇಲ್ಲಿ ಮೊಬೈಲ್ ರೀಚಾರ್ಜೇ ಇಲ್ಲಿ ಬಂತೆ. ಇಲ್ಲಿ ಬಂದ್ಬಿಟ್ಟು ಅವ್ನು ಮೊಬೈಲ್ ರೀಚಾರ್ಜ್ ಮಾಡಕ್ಕೆ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡಿದ್ದೆ. ವಿಡಿಯೋ ಮಾಡ್ಕೊಂಡ್ಬಿಟ್ಟು ಬಬಡ ಬೈಕ್ ತಗೊಂಡು ನಾವು ಮುಂದ್ಗಡೆ ಹೊಂಟ್ವಿ. ಮುಂದ್ಗಡೆ ಎಲ್ಲಿ ಹೋಗ್ತೇವೆ ಅಂದ್ರೆ ಕಾಲೇಜಿಗೆ ಬರೋ ಸಂಬಂಧ ನಾನು ಯಾವುದು ಕೂಡ ಟಿಫಿನ್ ಮಾಡಿದ್ದಿಲ್ಲ, ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ಮಾಂಟೇಸ್ ಫಾಸ್ಟ್ ಫುಡ್ ಅಂತ ಈ ಶಾಪು ತುಂಬಾ ವರ್ಷಗಳಿಂದ ಇದೆ, ಎಷ್ಟು ವರ್ಷ ಅಂತ ಗೊತ್ತಿಲ್ಲ. ಯಾವುದು ಕೂಡ ನಾವು ಕಾಲೇಜ್ ಸ್ಟಾರ್ಟ್ ಆಗಿಂದ ಇಲ್ಲೇ ಬಂದು ತಿಂತೇವಿ. ಯಾಕೆಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಷ್ಟು ಟೈಮ್ ತಿಂದು ಕೂಡ ಒಂದೇ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವೆಲ್ಲ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಟಿಫಿನ್ ಮಾಡಕ್ಕೆ ನಿಂತ್ಕೊಂಡಿವಿ. ನನಗೂ ಕೂಡ ಟಿಫಿನ್ ಬಂತು, ಹೇಗಿದೆ ಅಂದ್ಬಿಟ್ಟು ಹೇಳ್ತೇನೆ ಬನ್ನಿ. ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ಟೈಮ್ ತಿಂದು ಕೂಡ ಒಂದೇ ಟೇಸ್ಟ್ ಬರುತ್ತೆ. ನಾವೆಲ್ಲ ಟಿಫಿನ್ ಮಾಡ್ಕೊಂಡ್ಬಿಟ್ಟು ನಿಂತ್ಕೊಂಡ್ವಿ. ಇವು ನೋಡಿ ಮಕ್ಕ ಹೊಸ್ಕೊಂಡು ಹಾಕೊಂತಿದ್ದ, ಅದಕ್ಕೋಸ್ಕರ ನಾನು ಕೂಡ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಬಡ ಟಿಫಿನ್ ಮಾಡ್ಕೊಂಡು ಮತ್ತೆ ಕ್ಲಾಸಿಗೆ ಹೊಂಟ್ವಿ. ಯಾಕೆಂದ್ರೆ ಇನ್ನೂ ಕ್ಲಿಯರೆನ್ಸೇ ಕೊಟ್ಟಿಲ್ಲ ಅನ್ಸೋದು, ಹಂಗಾಗಿ ಕಾಲೇಜ್ಗೆ ಹೋಗ್ಬಿಟ್ಟು ಕ್ಲಿಯರೆನ್ಸ್ ಇಸ್ಕೊಂಡ್ವಿ. ನಾವು ಕ್ಲಿಯರೆನ್ಸ್ ಇಸ್ಕೊಂಡ್ಬಿಟ್ಟು ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಬಂದಿದ್ದ 4 ರಿಂದ 5 ಜನ. ನಾವು ಇಷ್ಟೇ ಜನ ಇಷ್ಟೇ ಸಿಕ್ವಿ ಅಂತ ಖುಷಿ ಆಯಿತು. ಮತ್ತೆ ಮುಂದೆ ಸಿಗ್ತಾವೆಲ್ಲ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಯಾರಿಗೂ ಕೂಡ. ಯಾಕಂದರೆ ಇವತ್ತು ಫೈನಲ್ ಡೇ ಅಂತ ನನ್ನ ಪ್ರಕಾರ ನನಗೆ ಅನಿಸುತ್ತೆ. ಯಾಕಂದರೆ ನಾವು 5 ಜನನು ಕ್ಲೋಸ್ ಫ್ರೆಂಡೇ ಬಿಟ್ಟು ಈಗ ಹೋಗ್ತಾ ಇದ್ದೀವಿ ಮನೆ ಕಡೆ. ಆಲ್ಮೋಸ್ಟ್ ಈ ದಿನ ಹೋದ್ರೆ ಮತ್ತೆ ಯಾವ ದಿನ ಸಿಗ್ತಾವೆ ಅಂತ ಗೊತ್ತಿಲ್ಲ. ಮಗ ಬಾಯ್ ಕಣ, ಹುಷಾರಿ, ಬಾಯ್ ಬಾಯ್ ಮಚ್ಚ ಬಾಯ್. ನನ್ನ ಫ್ರೆಂಡ್ಸಿಗೆ ಬಾಯ್ ಹೇಳ್ಬಿಟ್ಟು ಬಡ ಬಂದು ತೊಗೊಂಡು ಬೈಕ್ ತೊಗೊಂಡು ಮನೆಗೆ ಬಂದೆ. ಮನೆಗೆ ಬಂದು ನೋಡ್ತೀನಿ ಪಿಂಕಿ ನೋಡಿ ನಾ ತಿನ್ನಕ್ಕೆ ಏನು ಹಾಕೊಂಡು ನಿಂತ್ಕೊಂಡ್ಬಿಟ್ಲು. ಟಿಕ್ಕಿ ಓಪನ್ ಮಾಡ್ತೀನಿ, ಬಂದಿತ್ತು. ಬಡ ಬಂದು ತೊಗೊಂಡು ಹೊರಗಡೆ ಬಂದೆ. ಅಮ್ಮ ಕೂತ್ಕೊಂಡಿದ್ಲು. ಅಮ್ಮ ಕರ್ಕೊಂಡ್ಬಿಟ್ಟು ಬಂದು ಕೊಡ್ತೀನಿ ಬಿಟ್ಟು ಕರ್ಕೊಂಡ್ಬಂದೆ. ಬೇಗ ಒಳ ಬಂದು ನೋಡ್ತೀನಿ, ಅಮ್ಮ ನೋಡಿ ಚಪಾತಿ ಮಾಡ್ತಾ ಇತ್ತು. ತುಂಬ ಚೆನ್ನಾಗಿರುತ್ತೆ ಅಮ್ಮ ಮಾಡೋ ಚಪಾತಿನ ನಾ ರೆಡಿ ಆಗೋಕ್ಕೋಸ್ಕರ ಬಂದು ತೊಗೊಂಡ್ಬಿಟ್ಟು ಅಮ್ಮನ ಪಿಂಕಿನ ಹೊರಗಡೆ ಕರ್ಕೊಂಡ್ಬಂದ್ಬಿಟ್ಟು ಈ 3 ಒಂದೇ ಬಂಧನ ಕೊಡ್ಬೇಕು. ಯಾಕಂದ್ರೆ ಬೆಳಗ್ಗೆ ಓಸನ ತಿನ್ನಾಕೊಂಡು ಕುಂತ್ಕೊತಾವೆ. ಡಾಗ್ ಫುಡ್ ಬೇರೆ ಖಾಲಿ ಆಗಿದೆ. 3 ಪೀಸ್ ಮಾಡಿ 3 ಒಂದೊಂದು ಪೀಸ್ ಕೊಟ್ಬಿಟ್ಟು ಈ ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿರ್ತೀನಿ. ಈ ಬ್ಲಾಗು ತುಂಬ ಶಾರ್ಟ್ ಆಗಿತ್ತು, ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ.